ವಿದ್ಯಾರ್ಥಿಗಳು ಇವಾಗ ಸ್ಟಾರ್ ಮಾರ್ಕ್ ಬಂದಿದೆ. ಸೊ, ಮತ್ತೆ ಇವಾಗ ಸಿಕ್ಕಂತ ಕಾಲೇಜು ಬೇಡ. ಮತ್ತೆ ಇವಾಗ ಹೆಸರೇ ಬಂದಿಲ್ಲ. ಸೊ, ಇವ್ರಲ್ಲಿ ಯಾರು ಏನು ಕೆಲಸ ಮಾಡಬೇಕು ಅಂದ್ರೆ ಸೆಕೆಂಡ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಸೆಕೆಂಡ್ ರೌಂಡ್‌ಗೆ ಅಭ್ಯರ್ಥಿಗಳಿಗೆ ಯಾವ ತರ ಪರಿಗಣಿಸ್ತಾರೆ. ಸೊ, ಕಾಮನ್ ಆಗಿ ಇಲಾಖೆ ಕಡೆಯಿಂದ ಕೊಟ್ಟಿರುವಂತ ಮಾಹಿತಿ ಏನಂದ್ರೆ, ಒಬ್ಬ ಅಭ್ಯರ್ಥಿಗೆ 2 ಅವಕಾಶ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ, ಯಾರಿಗೆ ಅಂತಂದ್ರೆ, ಒಂದು ಬಾರಿ ಕಾಲೇಜ್ ಸಿಕ್ಕಿನೂ ಕೂಡ ಇನ್ನೊಂದು ಬಾರಿ ಏನು ವಿದ್ಯಾರ್ಥಿಗಳಿಗೆ ಏನಿರುತ್ತಲ್ಲ, ಅಂದ್ರೆ ಸೆಕೆಂಡ್ ಬಾರಿಗೆ ಅಟೆಂಪ್ಟೇ ಅದು ಲಾಸ್ಟ್ ಆಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ 2ನೇ ಅಟೆಂಪ್ಟ್ ಕೊನೆಯಾಗಿರುತ್ತೆ. ಸೊ, ಹಾಗಾಗಿ ಫಸ್ಟ್ ರೌಂಡಲ್ಲಿ ಇವಾಗ ಏನು ಕಾಲೇಜ್ ಸಿಕ್ಕಿದೆಯಲ್ಲ, ಆ ಅಭ್ಯರ್ಥಿಗಳು 2ನೇ ರೌಂಡ್‌ಗೆ ಹೋಗ್ಬೋದಾಗಿರುತ್ತೆ. ಆ ಅಭ್ಯರ್ಥಿಗಳನ್ನ ಪರಿಗಣಿಸ್ತಾರೆ. ಬಟ್ ಪರಿಗಣಿಸಬೇಕು ಅಂದ್ರೆ ಏನ್ ಮಾಡಬೇಕು? ಸೊ, ಆ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂದ್ರೆ, ನಿಮ್ಗೆ ಸಿಕ್ಕಿರುವಂತ ಕಾಲೇಜ್ ಇರುತ್ತಲ್ಲ, ಅದು ಬೇಡ ಅಂದ್ಬಿಟ್ಟು ವಿದ್ಯಾರ್ಥಿಗಳು ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಬೇಕಿರುತ್ತೆ. ಸೊ, ಯಾರೇನ್ ಮಾಡಬೇಕು ಅಂತಂದ್ರೆ ಮೇಯ್ನ್ ಆಗಿ ಇಲ್ಲಿ ಸೆಕೆಂಡ್ ರೌಂಡ್‌ಗೆ ಹೋಗ ಬಯಸುವಂತಹ ಫಸ್ಟ್ ರೌಂಡ್‌ನಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಕಾಲೇಜು ಅಲರ್ಟ್ ಆಗಿ ಸೀಟ್ ಸಿಕ್ಕಿರುವಂತ ಅಭ್ಯರ್ಥಿಗಳಿದ್ದೀರಲ್ಲ, ಅವರು ನೀವು ಅಡ್ಮಿಷನ್ ಸ್ಲಿಪ್ಪನ್ನ ಪಡೆಯದೆ ಅಂದ್ರೆ ಅಡ್ಮಿಷನ್ ಸ್ಲಿಪ್ಪನ್ನ ಪಡ್ಕೊಂಡ್ರೆ ಅದಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ ಸೆಕೆಂಡ್ ರೌಂಡ್‌ಗೆ. ಅಡ್ಮಿಷನ್ ಸ್ಲಿಪ್ಪನ್ನ ಪಡೀದೇನೆ ಏನೂ ಮಾಡ್ದೇನೆ ನೀವು ನೆಕ್ಸ್ಟ್ ರೌಂಡ್ ಅಂತ ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡಬೇಕಿರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಮತ್ತೆ ನೀವು ನೆಕ್ಸ್ಟ್ ರೌಂಡ್ ಅಂತ ಯಾವ ತರ ಸೆಲೆಕ್ಟ್ ಮಾಡೋದು ಏನು ಎತ್ತ ತಿಳಿಸುವಂತಂದ್ರೆ ಅಭ್ಯರ್ಥಿಗಳಿಗೆ ನೀವು ಲಾಗಿನ್ ಏನ್ ಆಗ್ತಿರಲ್ಲ. ಸೊ, ಈಗ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮುಖಾಂತರ ಕೂಡ ಮಾಹಿತಿಯನ್ನು ತಿಳಿಸ್ತಾನೆ. ಸೊ, ಅದನ್ನ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ, ಆ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಯಾವ ತರ ಆಯ್ಕೆ ಮಾಡಬೇಕು ಅಂತ. ಅಭ್ಯರ್ಥಿಗಳು ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಲಾಗಿನ್ ಟು ಜನರೇಟ್ ಚಲನ್ ಅನ್ನೋ ಆಪ್ಷನ್ ಕೊಟ್ಟಿದ್ದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ವೆಬ್ಸೈಟ್ ಕೂಡ ಗೊತ್ತಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೋಡ್ಕೋಬೋದಾಗಿರುತ್ತೆ. ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಮತ್ತು ನೆಕ್ಸ್ಟ್ ರೌಂಡ್ ಆಪ್ಷನ್ ಕೊಟ್ಟಿರ್ತಾರೆ, ಲಾಗೌಟ್ ಅಂತ. ನೆಕ್ಸ್ಟ್ ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ನೀವು ನೆಕ್ಸ್ಟ್ ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಭ್ಯರ್ಥಿಗಳು ಅಲ್ಲಿ ನೆಕ್ಸ್ಟ್ ರೌಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಶೋ ಆಗುತ್ತಲ್ಲ, ಅಪ್ಲಿಕೇಶನ್ ನಂಬರು, ನೇಮ್ ಆಫ್ ದ ಕ್ಯಾಂಡಿಡೇಟ್ ಎಲ್ಲ ನೋಡ್ಕೋಬೋದಾಗಿರುತ್ತೆ. ವುಡ್ ಯು ಲೈಕ್ ಟು ಗೋ ಟು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ಸುತ್ತಿನ ಸೀಟು ಹಂಚಿಕೆಗೆ ಆಯ್ಕೆ ಬಯಸ್ತೀರಾ ಅಂತ ಕೊಟ್ಟಿದ್ದಾರೆ. ಎಸ್, ಈಗ ನೆಕ್ಸ್ಟ್ ರೌಂಡ್ ಹೋಗಬೇಕು ಅಂತ ಬಯಸ್ತಿರೋದ್ರಿಂದ ಸೀಟು ಸಿಕ್ಕಿರುವಂಥ ಅಭ್ಯರ್ಥಿಗಳು, ಈಗ ಸಿಕ್ಕ ಕಾಲೇಜು ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕೊಡಬೇಕಿರುತ್ತೆ. ಸಬ್ಮಿಟನ್ನು ಕೊಟ್ಟಾಗ ಅಭ್ಯರ್ಥಿಗಳಿಗೆ ನಿಮ್ಮ ಡಾಟಾ ಸೇವ್ ಸಕ್ಸಸ್ಫುಲ್ ಅಥವಾ ಅಭ್ಯರ್ಥಿಗಳು ಒಂದು ಶೋ ಆಗುತ್ತಲ್ಲ, ಅದು ಬಂದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಅದು ನಿಮ್ಮನ್ನು ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸ್ತಾರೆ ಅಭ್ಯರ್ಥಿಗಳು. ಇದನ್ನು ಮಾಡದ ಹೊರತಾಗಿ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ನಿಮ್ಮನ್ನು ಪರಿಗಣಿಸುವುದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ, ಅಂದರೆ ಸಿಕ್ಕಿರುವಂಥ ಕಾಲೇಜಿಯನ್ನು ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಇದನ್ನು ಸೆಲೆಕ್ಟ್ ಮಾಡಬೇಕಿರುತ್ತೆ. ಇತರೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ನಾವು ತಿಳಿಸ್ತೇವೆ. ಬಟ್ ಸಿಕ್ಕಿರುವಂಥ ಕಾಲೇಜು ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡಲ್ಲಿ ನಿಮ್ಮನ್ನು ಪರಿಗಣಿಸಬೇಕಾದ್ರೆ ಇದನ್ನು ಮಾಡಲೇಬೇಕಿರುತ್ತೆ. ಇದನ್ನು ಮಾಡದ ಹೊರತು ನೀವು ಹಾಗೆ ವೆಯ್ಟ್ ಮಾಡ್ತಾ ಇದ್ದರೆ ನಿಮ್ಮನ್ನು ಪರಿಗಣಿಸೋದಿಲ್ಲ. ನೀವು ಇರುವಂಥ ಸೀಟು ಹೋಗುತ್ತೆ, ನಿಮ್ಮನ್ನು ಪರಿಗಣಿಸೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆಯೋದಕ್ಕೆ ಮುಂಚೆನೇ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡಬೇಕಿರುತ್ತೆ. ಇವಾಗ SC/ST ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರೋದ್ರಿಂದ ನೀವು ಹಾಗೆ ಸ್ಲಿಪ್ಪನ್ನು ಪಡ್ಕೊಂಡು ನಂತರ ನೀವು ನೆಕ್ಸ್ಟ್ ರೌಂಡನ್ನು ಕೊಡ್ತೀವಿ ಹಾಗೆ ಪರಿಗಣಿಸ್ತಾರೆ ಅಂದರೆ ಪರಿಗಣಿಸೋದಿಲ್ಲ. ಸೊ, ಆ ಕಾರಣಕ್ಕೆ ಇತರ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದ ನಂತರದಲ್ಲಿ ನೆಕ್ಸ್ಟ್ ರೌಂಡ್ಗೆ ಹೋಗಲಿಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ ಅಭ್ಯರ್ಥಿಗಳಿಗೆ. ಮತ್ತು ಇಲಾಖೆಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಆ ನಂತರದಲ್ಲಿ ಕೊನೆಗೆ ಫೈನ್ ಎಲ್ಲ ಕಟ್ಟಿ ಅಥವಾ ಆ ಸಂದರ್ಭದಲ್ಲಿ ನಿಮ್ಗೆ ಅವಕಾಶ ಸಿಗೋದಿರುತ್ತೆ. ಅದ್ರ ಕಡೆ ಅರ್ಥ ಮಾಡ್ಕೊಳ್ಳಿ. ಸಿಕ್ಕಿರುವಂಥ ಕಾಲೇಜು ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಈಗ ಬೇರೆ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದು, ಈಗ ಅಭ್ಯರ್ಥಿಗಳಿಗೆ ಗೊತ್ತಾಯಿತು ನೆಕ್ಸ್ಟ್ ರೌಂಡ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು. ಯಾರು ಈ ಒಂದು ಅಭ್ಯರ್ಥಿಗಳಿದಾರಲ್ಲ, ಸಿಕ್ಕಿರುವಂಥ ಕಾಲೇಜು ಬೇಡ ನಮಗೆ, ನಾವು ನೆಕ್ಸ್ಟ್ ರೌಂಡ್ಗೆ ಹೋಗ ಬಯಸ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳಿದಾರಲ್ಲ, ಅವರು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇದಾಗಿರುತ್ತೆ. ಸೊ, ಇದೀಗಾಗಿದ್ರೆ ನಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಕಾಲೇಜ್ ಸಿಕ್ಕಿಲ್ಲ, ಸ್ಟಾರ್ ಮಾರ್ಕ್ ಬಂದಿದೆ, ನಾವೇನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆಗಳಿರುತ್ತೆ ಅಭ್ಯರ್ಥಿಗಳ ಕಡೆಯಿಂದ. ನಂತರದಲ್ಲಿ ಹೆಸರೇ ಬಂದಿಲ್ಲ ಅಂತ ಅಭ್ಯರ್ಥಿಗಳಿದ್ದೀರಾ. ಸೊ, ಸ್ಟಾರ್ ಮಾರ್ಕ್ ಬಂದಿರೋರ ಬಗ್ಗೆ ಹೇಳುವಂತಾದರೆ, ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿಗೆ ನೀವು ಅಲ್ಲಿ ಲಾಗಿನ್ ಆದರೂ ಕೂಡ ನಿಮಗೇನು ಆಪ್ಷನ್ ಬರೋದಿಲ್ಲ. ಚಲನ್ ನಾಟ್ ಜನರೇಟ್ ಅಂತ ಬರ್ಬೋದು ಅಥವಾ ಏನೂ ಬರೋದಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಚಲನ್ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿರೋದಾಗಿರುತ್ತೆ. ಅಲ್ಲಿ ಓದ್ಕೋಬೋದಾಗಿರುತ್ತೆ. ಅಂದರೆ ಚಲನ್ ಜನರೇಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ ಅಲ್ಲಿ. ಅಂದರೆ ನಿಮಗೆ ಕಾಲೇಜ್ ಸಿಕ್ಕಿದೆ ಅಂದರೆ ನೀವು ಚಲನ್ ಜನರೇಟ್ ಮಾಡ್ಬೋದು. ನೆಕ್ಸ್ಟ್ ರೌಂಡ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೌಂಡ್ ಅಂದರೆ ನಿಮಗೆ ಕಾಲೇಜ್ ಸಿಕ್ಕಿದ್ರೆ ಮತ್ತೆ ನೆಕ್ಸ್ಟ್ ರೌಂಡ್ ಹೋಗೋದಕ್ಕಾಗುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಆ ಒಂದು ಆಪ್ಷನನ್ನು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಲಿಕ್ಕೆ ಮಾತ್ರ ಅಲ್ಲಿ ಆಪ್ಷನ್ಗಳು ಕೊಟ್ಟಿರೋದಾಗಿರುತ್ತೆ. ಎರಡು, ಒಂದು ಆಪ್ಷನ್ ಚಲನ್ ಡೌನ್ಲೋಡ್ ಮಾಡೋದು ಕೊಟ್ಟಿರ್ತಾರೆ, ಇನ್ನೊಂದು ಆಪ್ಷನ್ ನೆಕ್ಸ್ಟ್ ರೌಂಡ್ ಕೊಟ್ಟಿರ್ತಾರೆ, ಮತ್ತೆ ಲಾಗೌಟ್ ಅಂತ ಇರುತ್ತೆ. ಅಂದರೆ ಈಗ ಸ್ಟಾರ್ ಮಾರ್ಕ್ ಬಂದಿರೋರಿಗೆ ಏನೂ ಕೆಲಸ ಇರೋದಿಲ್ಲ ಅಭ್ಯರ್ಥಿಗಳಿಗೆ. ಆಟೋಮೆಟಿಕ್ಲಿ ನೀವು ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ? ಆಟೋಮೆಟಿಕ್ಲಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಮತ್ತೆ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಮಿಸ್ಟೇಕ್ ಮಾಡ್ಕೊಂಡು ಅಭ್ಯರ್ಥಿಗಳು ಸೀಟನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಅಂದರೆ ಅವಕಾಶ, ಒಬ್ಬ ಅಭ್ಯರ್ಥಿಗೆ 2 ಬಾರಿ ಅವಕಾಶ ಏನು ಮಾಹಿತಿನ ಕೊಟ್ಟಿರಲ್ಲ. ಕೆಲವೊಂದು ಸಂದರ್ಭದಲ್ಲಿ 2 ಬಾರಿ ಸ್ಟಾರ್ ಮಾರ್ಕ್ ಬಂದರೂ ಕೂಡ ನಿರ್ಲಕ್ಷ್ಯಕ್ಕೂ ಆಗಿದ್ದಾವೆ ಕೆಲವೊಂದು ಅಭ್ಯರ್ಥಿಗಳಿಗೆ ಕೆಲವೊಂದು ವರ್ಷದಲ್ಲಿ. ಸೊ, ಆ ಕಾರಣಕ್ಕೆ ಬಟ್ ಡಿಪಾರ್ಟ್ಮೆಂಟ್ನ ಪ್ರಕಾರ ಕಾಲೇಜ್ ಸಿಕ್ಕಿದಾಗ ಮಾತ್ರ ಅದು ಕನ್ಸಿಡರ್ ಆಗುತ್ತೆ. ಸೊ, 2 ಬಾರಿ ಅವಕಾಶ ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಕನ್ಸಿಡರ್ ಕೂಡ ಆಗೋದಿಲ್ಲ ನೆಕ್ಸ್ಟ್ ರೌಂಡ್ಗಳಿಗೆ. ಅಂದರೆ ಸ್ಟಾರ್ ಮಾರ್ಕ್ಗೆ ಬಂದಿದೆ 2 ಬಾರಿ. ಸೊ, ಆ ಕಾರಣಕ್ಕೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕಂದರೆ ಕೆಲವು ಅಭ್ಯರ್ಥಿಗಳು ಕೂಡ ಹೇಳಿದ್ದಾರೆ, ನಮಗೆ 2 ಬಾರಿ ಸ್ಟಾರ್ ಮಾರ್ಕ್ ಬಂದಿತ್ತು, 3ನೇ ರೌಂಡಲ್ಲಿ ನಮಗೆ ಹೆಸರೇ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ಕಳೆದ ವರ್ಷ ಹೇಳಿದ್ರು. ನೀವು ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ, ವಿದ್ಯಾರ್ಥಿಗಳಿಗೆ ಯಾವ ಥರ ಕಾಲೇಜನ್ನು ಪಡ್ಕೊಳ್ಳುವಂಥದ್ದು, ಸ್ಟಾರ್ ಮಾರ್ಕ್ ಬರದೆ ಏನು ಎತ್ತ ಅಂದ್ಬಿಟ್ಟು ಕನ್ನಡ ವೇದ 3 ವೀಡಿಯೋಸಲ್ಲಿ ಕೂಡ ವೀಡಿಯೋಸ್ ಇದೆ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಹೆಚ್ಚುವರಿ BEdಗೆ ಸಂಬಂಧಪಟ್ಟಂತೆ ವೀಡಿಯೋಸನ್ನು ವೀಕ್ಷಣೆ ಮಾಡಬೇಕು ಅಂದರೆ ಕನ್ನಡ ವೇದ
ಮೂರು ವಿಡಿಯೋಸಲ್ಲಿ ಕೂಡ ವಿದ್ಯಾರ್ಥಿಗಳು ಸಿಗ್ತಿರುತ್ತೆ. ಅದಕ್ಕೆ ನೀವಲ್ಲಿ ಜಾಯಿನ್ ಆಗ್ಬೋದಾಗಿರುತ್ತೆ ಅಂತಲೂ ಕೂಡ ತಿಳಿಸ್ತಾ, ಈಗ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಹೆಸರೇ ಬಂದಿಲ್ಲಪ್ಪ ನಮ್ದು, ಇವಾಗ ನಾವೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಇರುತ್ತೆ. ಅವ್ರ ಬಗ್ಗೆ ತಿಳಿಸುವಂತಾದರೆ, ಅಭ್ಯರ್ಥಿಗಳು ನಿಮ್ಮ ಹೆಸರು ಬರ್ದಿರೋದಕ್ಕೆ ಕಾರಣ ಮೊದಲು ತಿಳ್ಕೊಬೇಕಿರುತ್ತೆ. ನೀವು ಕಟ್ ಆಫ್‌ನ ಒಂದು ಪರ್ಸೆಂಟೇಜ್‌ಗಿಂತ ಕಡಿಮೆ ಇರುವಂಥ ಕಾರಣಕ್ಕೆ ಹೆಸರು ನಿಮ್ದು ಬಂದಿಲ್ಲ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ. ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮನ್ನ ಪರಿಗಣಿಸ್ತಾರ? ನೀವೇನು ಮಾಡಬೇಕು ಅಂತ ಹೇಳುವಂತಾದರೆ, ಅಭ್ಯರ್ಥಿಗಳು ಆಲ್ಮೋಸ್ಟ್ ಕಟ್ ಆಫ್‌ಗಿಂತ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನ ಆಟೋಮ್ಯಾಟಿಕ್ಲಿ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬಂತು ಅಂದರೆ ವೆರಿಫಿಕೇಷನ್ ಆಗಿದೆ ನಿಮ್ಮದು, ಎಲಿಜಿಬಲ್ ಲಿಸ್ಟಲ್ಲಿ ಹೆಸರಿದೆ ನಿಮ್ಮದು ಅಂತಂದ್ರೆ ಏನೂ ಸಮಸ್ಯೆ ಇಲ್ಲ. ಅಂದರೆ ನಿಮ್ದು ಪರ್ಸೆಂಟೇಜ್ ಕಟ್ ಆಫ್‌ಗಿಂತ ಕಡಿಮೆ ಇದೆ. ಆ ಒಂದು ರೀಸನ್‌ಗೆ ಅಷ್ಟೇ ನಿಮ್ಮನ್ನ ಕನ್ಸಿಡರ್ ಮಾಡಿರೋದಿಲ್ಲ ಅಷ್ಟೇ. ಸೊ ಇವಾಗ ನಿಮ್ದೇನಾದ್ರು ಕಟ್ ಆಫ್‌ಗಿಂತ ಜಾಸ್ತಿ, ಇವಾಗ ಸೆಕೆಂಡ್ ರೌಂಡ್‌ಗೆ ಕಟ್ ಆಫ್ ಬೇರೆ ಬರುತ್ತೆ. ಆ ಒಂದು ಕಟ್ ಆಫ್ ಕಡಿಮೆನೇ ನಿಲ್ಲುತ್ತೆ. ಇನ್ನೊಂದು ಸ್ವಲ್ಪ ಕಡಿಮೆ ಇರುತ್ತೆ. ಇವಾಗ ಏನ್ ನಿಂತಿದೆಯಲ್ಲ ಇವಾಗ ಎಕ್ಸಾಂಪಲ್, ಇವಾಗ ಯಾವುದೊಂದು ಕ್ಯಾಟಗರಿಗಳಿಗೆ ಏನೋ ಒಂದು ಪರ್ಸೆಂಟೇಜ್ ನಿಂತಿದೆ ಅನ್ಕೊಳ್ಳಿ, 78, 79 ಈ ಥರ ನಿಂತಿದೆ, 80 ನಿಂತಿದೆ ಅಂದರೆ ಆಲ್ಮೋಸ್ಟ್ 1ರಿಂದ 1.5%, 2.5% ರೇಂಜ್‌ಗೆ ಕಟ್ ಆಫ್ ಇಳಿಕೆ ಆಗುತ್ತೆ. ಡಿಪೆಂಡಿಂಗ್ ಕಾಂಪಿಟೇಷನ್ ಯಾವ ಥರ ಇದೆ ಅನ್ನೋದು ಅದ್ರ ಬೇಸ್ ಮೇಲೆ ಹೋಗ್ತವೆ. ಎಷ್ಟು ಅಪ್ಲಿಕೇಶನ್ ಇದೆ ಅಥವಾ ಎಷ್ಟು ಜನ ಅಡ್ಮಿಷನ್ ಆದ್ರು, ಈ ಥರ ಎಲ್ಲ ಹೋಗಿರುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ ಇದೆ, ಓಕೆ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಒಟ್ಟಿನಲ್ಲಿ 1-2% ರೇಂಜ್‌ಗಂತೂ ಇಳಿಯುತ್ತೆ. ಅದ್ರ ಬಗ್ಗೆನೂ ಕೂಡ ಕನ್ನಡ ವೇದ 3 ವಿಡಿಯೋಸಲ್ಲಿ ವಿಡಿಯೋಸ್ ಇದೆ. ಅದನ್ನ ಕೂಡ ವೀಕ್ಷಣೆ ಮಾಡಿ ನೀವು ಅರ್ಥ ಮಾಡ್ಕೋಬೋದಾಗಿರುತ್ತೆ ಅಂತ ತಿಳಿಸ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಿರುತ್ತೆ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳ್ತಾ, ಇದೀಗ ಅಭ್ಯರ್ಥಿಗಳಿಗೆ ಆ ಒಂದು ರೀಸನ್ ಕಟ್ ಆಫ್‌ಗಿಂತ ಕಡಿಮೆ ಪರ್ಸೆಂಟೇಜ್ ನಿಮ್ದಿರೋ ಕಾರಣಕ್ಕೆ ಮಾತ್ರ ಹೆಸರು ಬಂದಿರೋದಿಲ್ಲ. ನಿಮ್ಮನ್ನ ಆಟೋಮ್ಯಾಟಿಕ್ಲಿ ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಕಟ್ ಆಫ್‌ಗಿಂತ ಜಾಸ್ತಿ ಪರ್ಸೆಂಟೇಜ್ ನಿಮ್ದು ಬಂದಾಗ ನಿಮ್ಮ ಹೆಸರು ಲಿಸ್ಟಲ್ಲಿ ಬರುತ್ತೆ. ಬಟ್ ಹೆಸರು ಬರೋದು ಮುಖ್ಯ ಅಲ್ಲ, ಸ್ಟಾರ್ ಕೂಡ ಬರ್ಬೋದಾಗಿರುತ್ತೆ. ಕಾಲೇಜ್‌ಗಳನ್ನ ನೀವು ಕೂಡ ಚೆನ್ನಾಗಿ ಜಾಸ್ತಿನ ಆಯ್ಕೆ ಮಾಡ್ಕೊಳ್ಳಿ ಕಾಲೇಜ್‌ಗಳನ್ನ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ. ಇನ್ನು ಕಡಿಮೆ ಪರ್ಸೆಂಟೇಜ್ ನಾವೇನು ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಲ್ಲಿ ವಿಡಿಯೋಸ್ ಇದೆ. ಸೊ ಅದ್ರ ಬಗ್ಗೆ ನೀವು ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಹೆಚ್ಚುವರಿ ಪ್ರಶ್ನೆಗಳು, ಡೌಟ್ಸ್‌ಗಳಿದಾವಪ್ಪ ನಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ ವಿಡಿಯೋ ನೋಡಿದ್ರು ಕೂಡ, ಅಂದರೆ ಅರ್ಥ ಆಗ್ತಿಲ್ಲ ಅಥವಾ ಅರ್ಥ ಆದರೂ ಕೂಡ ನಮಗೆ ಏನೋ ಪ್ರಶ್ನೆಗಳನ್ನ ಕೇಳಬೇಕಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ಜೊತೆನೆ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್‌ನಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನಿಮ್ಮ ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ನಿಮ್ಮ ಮೆಸೇಜ್ ನಮಗೆ ತಲುಪುತ್ತೆ. ನೂರಾರು ಮೆಸೇಜ್‌ಗಳು ನಮಗಿರುತ್ತೆ. ಎಲ್ಲ ಅಭ್ಯರ್ಥಿಗಳ ಮೆಸೇಜು ನಮಗೆ ತಲುಪ್ತೇನೆ ಹೋಗಬಹುದಾಗಿರುತ್ತೆ, ಅಥವಾ ಎಲ್ಲ ಮೆಸೇಜ್‌ಗೂ ನಾವು ರಿಪ್ಲೈ ಕೊಡಲಿಕ್ಕೆ ಸಾಧ್ಯ ಆಗದೆ ಹೋಗಬಾರದೇ ಇರುತ್ತೆ. ಆ ಕಾರಣಕ್ಕೆ ಸಬ್ಸ್ಕ್ರೈಬ್ ಆದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಮೆಸೇಜ್ ನಮಗೆ ಬೇಗ ತಲುಪುತ್ತೆ. ಆ ಮುಖಾಂತರ ನೀವು ರಿಪ್ಲೈನ ಕೂಡ ಪಡ್ಕೊಂಡು ಮೆಸೇಜ್ ಅಥವಾ ಕಾಲ್ ಮುಖಾಂತರ, ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಸಲಹೆ ಮಾರ್ಗದರ್ಶನ ಪಡ್ಕೊಂಡು ಆ ರೀತಿ ಎಲ್ಲ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಆಲ್ ದ ಬೆಸ್ಟ್.